ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ಗೋಲು ಗಳಿಕೆಯಲ್ಲಿ ಬ್ರೆಜಿಲ್ ದಾಖಲೆಯನ್ನು ಮುರಿದು ಮುನ್ನಡೆಯಿತು. ಆದರೆ ಬ್ರೆಜಿಲ್ಗೆ ಈಗಲೇ ಅದನ್ನು ಸರಿಪಡಿಸಲು ಅವಕಾಶವಿದೆ. ಯುಎಸ್ಎಯ ಹೂಸ್ಟನ್ನಲ್ಲಿ ನಡೆದ ಫಿಫಾ ವಿಶ್ವಕಪ್ ಗುಂಪು ಪಂದ್ಯದಲ್ಲಿ ದುರ್ಬಲ ಕ್ಯುರಾಕೊ ತಂಡವನ್ನು ಪ್ರಬಲ ಜರ್ಮನಿಯು 7-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿಗಿಂತಲೂ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ್ದ ಬ್ರೆಜಿಲ್ ದಾಖಲೆಯನ್ನು ಜರ್ಮನಿ ಮುರಿಯಿತು. ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ಹೆಚ್ಚು ಗೋಲು ಗಳಿಸಿರುವ 5 ದೇಶಗಳು ಮತ್ತು ಅವುಗಳ ಗೋಲು ಗಳಿಕೆಯನ್ನು ಈಗ ಗಮನಿಸೋಣ. ಜರ್ಮನಿ 239, ಬ್ರೆಜಿಲ್ 238, ಅರ್ಜೆಂಟೀನಾ 152, ಫ್ರಾನ್ಸ್ 136 ಮತ್ತು ಇಟಲಿ 128. ಬ್ರೆಜಿಲ್ ಇನ್ನೂ ಪ್ರಬಲ ತಂಡವಾಗಿಯೇ ಇದೆ. ಜರ್ಮನಿ ಪ್ರಬಲ ಸವಾಲು ದೇಶವಾಗಿದೆ. ಈ ಬಾರಿಯ ವಿಶ್ವಕಪ್ ಮುಗಿಯುವ ಹೊತ್ತಿಗೆ ನಿಜವಾಗಿ ಯಾರು ಅತಿ ಹೆಚ್ಚು ಗೋಲು ಗಳಿಸಿದವರಾಗಿರುತ್ತಾರೆ ಎಂದು ಗೊತ್ತಾಗುತ್ತದೆ. ಅದು ಮುಂದಿನ 4 ವರ್ಷ ಮುಂದುವರಿಯುತ್ತದೆ. ಸದ್ಯ 2 ದೇಶಗಳ ನಡುವಣ ಗೋಲು ಅಂತರ 1 ಮಾತ್ರ. ಬೇರೆ ದೇಶಗಳು ಸದ್ಯೋ ಭವಿಷ್ಯತ್ನಲ್ಲಿ ಈ 2 ಒಟ್ಟು ಗೋಲುಗಳನ್ನು ಮೀರುವುದು ಸಾಧ್ಯವಿಲ್ಲ. ಮೆಕ್ಸಿಕೋದ ಮಾಂಟೆರರೊದಲ್ಲಿ ಸ್ವೀಡನ್ ಕೂಡ ಭರ್ಜರಿ ಗೆಲುವು ಕಂಡಿತು. ಅದು ಟ್ಯುನೀಷಿಯಾದೆದುರು 5-1 ಗೋಲುಗಳ ಜಯ ದಾಖಲಿಸಿತು. ಯುಎಸ್ಎಯ ಆರ್ಲಿಂಗ್ಟನ್ನಲ್ಲಿ ಹಾಲೆಂಡ್ಗೆ ಗೆಲ್ಲಲು ಜಪಾನ್ ಬಿಡಲಿಲ್ಲ. 2-2 ಗೋಲುಗಳ ಡ್ರಾವನ್ನು ಸಾಧಿಸಿಕೊಂಡಿತು.